ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಅಂಡ್ ಗುಡ್ ಈವ್ನಿಂಗ್. ಇವತ್ತಿನ ದಿನ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಏನ್ ನಡೆದಿದೆ, ನಾಳೆ ನಮ್ಮ ಮಾರ್ಕೆಟ್ಸ್ ಯಾವ ತರ ಇರ್ಬೋದು ಅಂತ ಈ ವಿಡಿಯೋದಲ್ಲಿ ಮಾತಾಡ್ಕೊಳ್ಳೋಣ. ಅದ್ರ ಜೊತೆಗೆ ಈ ವಾರ ಮಾತ್ರ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ಈ ವಾರದಲ್ಲೇ ತುಂಬಾನೇ ಈವೆಂಟ್ಸ್ ಇದೆ. ಆ ಪ್ರತಿ ಒಂದು ಈವೆಂಟ್ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಇವತ್ತಿನ ಮಾರ್ಕೆಟ್ ಅಪ್ಡೇಟ್ಸ್ ಏನಂದ್ರೆ, ಸೆನ್ಸೆಕ್ಸ್ 319 ಪಾಯಿಂಟ್ಸ್ ಗೇನ್ ಆಗಿ 81,857 ನಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ 126 ಪಾಯಿಂಟ್ಸ್ ಗೇನ್ ಆಗಿ 25,175 ಅಲ್ಲಿ ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 732 ಪಾಯಿಂಟ್ಸ್ ಗೇನ್ ಆಗಿ 59,205 ಅಲ್ಲಿ ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ, ತುಂಬಾ ವೊಲೆಟೈಲ್ ಆಗಿ ರಿಯಾಕ್ಟ್ ಆಗಿ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಈಗ ಲಾಸ್ಟ್ 3 ಡೇಸ್ ಇಂದ ಮಾರ್ಕೆಟ್ ಕ್ಲೋಸ್ ಅಲ್ಲಿ ಇರೋ ಕಾರಣದಿಂದ ಮಾರ್ಕೆಟ್ ಅಲ್ಲಿ ತುಂಬಾ ಪಾಸಿಟಿವ್ ಮತ್ತೆ ನೆಗೆಟಿವ್ ಡೇಟಾಸ್ ಎಲ್ಲ ಇದ್ವು. ಅದರಿಂದನೇ ನಮ್ಮ ಮಾರ್ಕೆಟ್ಸ್ ಈ ತರ ವೊಲೆಟೈಲ್ ಆಗಿ ರಿಯಾಕ್ಟ್ ಆಗಿ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿರೋದು. ಅದ್ರಲ್ಲೂ ಬ್ಯಾಂಕ್ ನಿಫ್ಟಿ ಆದ್ರೆ ಇವತ್ತು ಎಬೋವ್ 1.5% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ RBI ಈ ಬ್ಯಾಂಕ್ಸ್ ಒಳಗಡೆ 2 ಲಕ್ಷ ಕೋಟಿ ಲಿಕ್ವಿಡಿಟಿ ಬೂಸ್ಟ್ ಮಾಡ್ತಾ ಇದೀವಿ ಅಂತ ಹೇಳಿದ್ದಾರೆ. ಅದರಿಂದನೇ ಇವತ್ತು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರ್ಬೋದು. ಜೊತೆಗೆ ಇವತ್ತು ಮಾರ್ಕೆಟ್ಸ್ ಆದ್ರೆ ಸ್ವಲ್ಪ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಯಾಕಂದ್ರೆ ಫ್ರೆಂಡ್ಸ್, ಈಗ ಲಾಸ್ಟ್ ವಿಡಿಯೋದಲ್ಲೇನೆ ಮೆನ್ಷನ್ ಮಾಡಿದ್ದೆ, ಇಂಡಿಯಾ ಮತ್ತೆ ಯುರೋಪಿಯನ್ ಯೂನಿಯನ್ ಟ್ರೇಡ್ ಡೀಲ್ ಕಂಪ್ಲೀಟ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ ಅಂತ. ಈಗ ಅದ್ರ ಭಾಗವಾಗಿ ಮದರ್ ಆಫ್ ಆಲ್ ಡೀಲ್ ಕಂಪ್ಲೀಟ್ ಆಗಿದೆ. ಸತತವಾಗಿ 19 ವರ್ಷ ಆದ್ಮೇಲೆ ಇಂಡಿಯಾ ಯುರೋಪಿಯನ್ ಯೂನಿಯನ್ ಜೊತೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಸೈನ್ ಮಾಡ್ಕೊಂಡಿದ್ದಾರೆ. ಇದಂತೂ ಎರಡೂ ಕಂಟ್ರೀಸ್ಗೆ ಇದು ತುಂಬಾನೇ ಪಾಸಿಟಿವ್ ಆಗುತ್ತೆ. ಯಾಕಂದ್ರೆ ಫ್ರೆಂಡ್ಸ್, ಇದಂತೂ ಬಿಗ್ಗೆಸ್ಟ್ ಟ್ರೇಡ್ ಡೀಲ್ ಆಗಿದೆ. ಯಾಕಂದ್ರೆ ಇವಾಗ ನಾವು ಪ್ರತಿ ವರ್ಷ ಇಂಡಿಯಾದಿಂದ ಯುರೋಪಿಯನ್ ಯೂನಿಯನ್ಗೆ ಸುಮಾರು $76 ಬಿಲಿಯನ್ ವರ್ತ್ ಆಫ್ ಪ್ರಾಡಕ್ಟ್ಸ್ ನ ಪ್ರತಿ ವರ್ಷ ಎಕ್ಸ್ಪೋರ್ಟ್ ಮಾಡ್ತೀವಿ. ಅದ್ರ ಜೊತೆಗೆ ಯುರೋಪಿಯನ್ ಯೂನಿಯನ್ ಇಂದ ಕೂಡ ಸುಮಾರು $60 ಬಿಲಿಯನ್ ವರ್ತ್ ಆಫ್ ಪ್ರಾಡಕ್ಟ್ಸ್ ನ ಪ್ರತಿ ವರ್ಷ ಇಂಪೋರ್ಟ್ ಮಾಡ್ಕೊಂತೀವಿ. ಜೊತೆಗೆ ಈ ಯುರೋಪಿಯನ್ ಯೂನಿಯನ್ ಅಂದ್ರೆ ಯಾವ್ದೋ 1-2 ಕಂಟ್ರೀಸ್ ಅಲ್ಲ ಇರೋದಲ್ಲಿ, ಸುಮಾರು 27 ಕಂಟ್ರೀಸ್ ಇದಾವೆ. ಜೊತೆಗೆ ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಇಂದ ಯಾವ್ದೋ ಒಂದ್ ಸೆಕ್ಟರ್ಗೋ ಅಥವಾ 2 ಸೆಕ್ಟರ್ಗೋ ಅಲ್ಲ, ತುಂಬಾ ಸೆಕ್ಟರ್ಗೆ ಇದು ತುಂಬಾ ಪಾಸಿಟಿವ್ ಆಗುತ್ತೆ. ಎಕ್ಸಾಂಪಲ್, ಇವಾಗ ಟೆಕ್ಸ್ಟೈಲ್, ಜೆಮ್ಸ್, ಜ್ಯುವೆಲರೀಸ್, ಲೆದರ್ಸ್, ಫುಟ್ವೇರ್ ಈ ತರ ಹೇಳ್ತಾ ಹೋದ್ರೆ ಇನ್ನ ಹಲವಾರು ಸೆಕ್ಟರ್ಸ್ ಇದಾವೆ. ಅದ್ರಲ್ಲೂ ಸ್ವಲ್ಪ ಸ್ಪೆಸಿಫಿಕ್ ಆಗಿ ಕಂಪನೀಸ್ ಕೂಡ ಇದಾವೆ. ಎಕ್ಸಾಕ್ಟ್ ಆಗಿ ಈ ಕಂಪನೀಸ್ಗೆ ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಇಂದ ಪಾಸಿಟಿವ್ ಆಗುತ್ತೆ ಅಂತ ಕೂಡ. ಅದಕ್ಕೋಸ್ಕರ ಈಗ ಯಾವ್ಯಾವ ಸೆಕ್ಟರ್ಗೆ ಇದು ತುಂಬಾನೇ ಅಡ್ವಾಂಟೇಜ್ ಆಗುತ್ತೆ ಮತ್ತೆ ಯಾವ್ಯಾವ ಸೆಕ್ಟರ್ ರಿಲೇಟೆಡ್ ಆಗಿ ಈ ಟ್ಯಾರಿಫ್ ನ ತುಂಬಾನೇ ಕಮ್ಮಿ ಮಾಡಿದ್ದಾರೆ ಅಂತ ಡೀಟೈಲ್ ಆಗಿ ತಿಳ್ಕೊಳ್ಳೋಣ. ಒಂದ್ಸಲ ಈ ಇಮೇಜ್ ನ ನೋಡಿ. ಈ ತರ ತುಂಬಾ ಪ್ರಾಡಕ್ಟ್ಸ್ ನ ನಾವು ಯುರೋಪಿಯನ್ ಯೂನಿಯನ್ಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ. ಮತ್ತೆ ಫಸ್ಟ್ ಈಗ ಆಟೋ ಸೆಕ್ಟರ್ ರಿಲೇಟೆಡ್ ಆಗಿ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಈಗ ಮುಂಚೆ ಆದ್ರೆ ಯುರೋಪಿಯನ್ ಕಂಟ್ರೀಸ್ ಇಂದ ತುಂಬಾನೇ ಕಾರ್ಸ್ ನ ಇಂಪೋರ್ಟ್ ಮಾಡ್ಕೊಂತಾ ಇದ್ವಿ. ಆ ಕಾರ್ಸ್ ಮೇಲೆಲ್ಲ ಸುಮಾರು 110% ಇಂಪೋರ್ಟ್ ಡ್ಯೂಟೀಸ್ ನ ನಮ್ ಗೌರ್ಮೆಂಟ್ ಕಲೆಕ್ಟ್ ಮಾಡ್ತಾ ಇತ್ತು. ಈಗ ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಕಂಪ್ಲೀಟ್ ಆಗಿರೋ ಕಾರಣದಿಂದ ಅದನ್ನ ಆ 110% ನ ಜಸ್ಟ್ 10% ತಂದಿದ್ದಾರೆ. ಅದರಿಂದ ಕಮಿಂಗ್ ಟೈಮ್ ಅಲ್ಲಿ BMW, ಮರ್ಸಿಡಿಸ್ ಬೆನ್ಸ್, ಆಡಿ, ವೋಲ್ಸ್ ವ್ಯಾಗನ್ ಈ ತರ ತುಂಬಾನೇ ಲಕ್ಸುರಿ ಕಾರ್ಸ್ ಎಲ್ಲ ತುಂಬಾ ಕಮ್ಮಿ ಪ್ರೈಸಸ್ ಅಲ್ಲಿ ಬರ್ತವೆ. ಹೇಗಂದ್ರೆ ಮುಂಚೆ ಈ ಕಾರ್ಸ್ ನೆಲ್ಲ ಸುಮಾರು 60 ಲಕ್ಷ, 80 ಲಕ್ಷ, ಕೋಟಿ, 1.5 ಕೋಟಿ ಈ ಪ್ರೈಸಸ್ ಅಲ್ಲೆಲ್ಲ ಇಂಡಿಯಾದಲ್ಲಿ ಸೆಲ್ ಮಾಡ್ತಾ ಇದ್ರು. ಈಗ ಇಂಪೋರ್ಟ್ ಡ್ಯೂಟೀಸ್ ನ ಕಟ್ ಮಾಡಿರೋದ್ರಿಂದ ಕಮಿಂಗ್ ಟೈಮ್ ಅಲ್ಲಿ ಈ ಕಾರ್ಸ್ ಎಲ್ಲ ಸುಮಾರು 30 ಲಕ್ಷ, 40 ಲಕ್ಷ, 50 ಲಕ್ಷಕ್ಕೆ ಬರೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ಫ್ರೆಂಡ್ಸ್, ಈಗ ನೀವು ಕೇಳ್ಬೋದು, ಇದರಿಂದ ಡೊಮೆಸ್ಟಿಕ್ ಆಟೋ ಪ್ಲೇಯರ್ಸ್ಗೆ ಇದೇನು ಎಫೆಕ್ಟ್ ಆಗಲ್ವಾ ಅಂತ. ಎಫೆಕ್ಟ್ ಆಗುತ್ತೆ, ಆದ್ರೆ ಸ್ವಲ್ಪ ಮಾತ್ರನೇ ಎಫೆಕ್ಟ್ ಆಗುತ್ತೆ. ಅದರಿಂದನೇ ಇವತ್ತು ಮಾರುತಿ ಸುಜುಕಿ ಆಗ್ಲಿ, ಮಹೀಂದ್ರಾ ಅಂಡ್ ಮಹೀಂದ್ರಾ ಆಗ್ಲಿ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇವತ್ತು ಮಹೀಂದ್ರಾ ಅಂಡ್ ಮಹೀಂದ್ರಾ ಆದ್ರೆ ನಿಯರ್ಲಿ 5% ವರೆಗೂ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಜೊತೆಗೆ ಇಂಪೋರ್ಟ್ ಡ್ಯೂಟೀಸ್ ನ ಕಟ್ ಮಾಡಿದ್ಮೇಲೆ ಸ್ವಲ್ಪ ಕ್ಯಾಪಿಂಗ್ ನ ಕೂಡ ತಂದಿದ್ದಾರೆ. ಈಗ ಒಂದು ವರ್ಷದಲ್ಲಿ ಸುಮಾರು 2.5 ಲಕ್ಷ ಕಾರ್ಸ್ಗೆ ಮಾತ್ರನೇ ಈ ತರ ಇಂಪೋರ್ಟ್ ಡ್ಯೂಟೀಸ್ ನ ಕಟ್ ಮಾಡಿರೋದು. ಇನ್ನ ಅದಕ್ಕಿಂತ ಜಾಸ್ತಿ ಕಾರ್ಸ್ ಏನಾದ್ರು ಬಂತು ಅಂದ್ರೆ ನಾರ್ಮಲ್ ಇಂಪೋರ್ಟ್ ಟ್ಯಾಕ್ಸ್ ನೇನೆ ಪೇ ಮಾಡಿ ನಮ್ಮ ಇಂಡಿಯಾದೊಳಗಡೆ ಬರ್ಬೇಕಾಗಿರುತ್ತೆ. ಜೊತೆಗೆ ಪ್ರೆಸೆಂಟ್ ಇವಾಗ ಇದು ಪೆಟ್ರೋಲ್ ವೇರಿಯಂಟ್ ಮಾತ್ರನೇ ತಂದಿರೋದು. ಆದ್ರೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಮೇಲೆ ಈ ಇಂಪೋರ್ಟ್ ಟ್ಯಾಕ್ಸಸ್ ನ ಏನು ಕಟ್ ಮಾಡಿಲ್ಲ. ಅದರಿಂದ ನಮ್ಮ ಇಂಡಿಯನ್ ಕಾರ್ ಮೇಕರ್ಸ್ಗೆ ಮೇಜರ್ ಆಗಿ ಯಾವುದೇ ತರ ಎಫೆಕ್ಟ್ ಆಗಲ್ಲ ಅಂತಾನೆ ಅನ್ಕೊಂತಾ ಇದೀನಿ. ನೋಡೋಣ ಕಮಿಂಗ್ ಟೈಮ್ ಅಲ್ಲಿ ಇದ್ರ ಬಗ್ಗೆ ಎಲ್ಲ ಯಾವ ತರ ಡೇಟಾಸ್ ಅಪ್ಡೇಟ್ ಆಗ್ತವೆ ಅಂತ. ಅದಾದ್ಮೇಲೆ ಮಷಿನರಿ ಅಂಡ್ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ಸ್ ಇದ್ರಲ್ಲಾದ್ರೆ 44% ಟ್ಯಾಕ್ಸಸ್ ಇತ್ತು, ಅದನ್ನ 0% ಗೆ ತಂದಿದ್ದಾರೆ. ಇದರಿಂದ ರಿಲಯನ್ಸ್ ಇಂಡಸ್ಟ್ರೀಸ್, ಟಾಟಾ ಸ್ಟೀಲ್, JSW ಸ್ಟೀಲ್, ಅಲ್ಟ್ರಾಟೆಕ್ ಸಿಮೆಂಟ್, ಗ್ರಾಸಿಮ್ ಇಂಡಸ್ಟ್ರೀಸ್ ಈ ತರ ತುಂಬಾ ಕಂಪನೀಸ್ಗೆ ಪಾಸಿಟಿವ್ ಆಗುತ್ತೆ. ಅದಾದ್ಮೇಲೆ ಫಾರ್ಮಾಸ್ಯೂಟಿಕಲ್ಸ್ ಇದರಲ್ಲಿ ಮುಂಚೆ 11% ಟ್ಯಾಕ್ಸಸ್ ಇತ್ತು, ಅದನ್ನು ಸಹ ಇವಾಗ 0 ಮಾಡಿದ್ದಾರೆ. ಇದರಿಂದ ಸನ್ ಫಾರ್ಮಾ, ಡಾಕ್ಟರ್ ರೆಡ್ಡಿಸ್, ಸಿಪ್ಲಾ, ಲೂಪಿನ್, ಅರ್ಬಿಂದೋ ಫಾರ್ಮಾ ಈ ಕಂಪನೀಸ್ಗೆ ಪಾಸಿಟಿವ್ ಆಗುತ್ತೆ. ಅದಾದ್ಮೇಲೆ ಮೆಡಿಕಲ್ ಅಂಡ್ ಸರ್ಜಿಕಲ್ ಎಕ್ವಿಪ್ಮೆಂಟ್ಸ್ ರಿಲೇಟೆಡ್ ಕೂಡ
ಟ್ಯಾಕ್ಸಸ್ ನ ಝೀರೋ ಮಾಡಿದ್ದಾರೆ. ಇದರಿಂದ ಪಾಲಿಮೆಡಿಕ್ಯೂರ್ಗೆ ತುಂಬಾನೇ ಪಾಸಿಟಿವ್ ಆಗುತ್ತೆ. ಅದಾದ್ಮೇಲೆ ಕೆಮಿಕಲ್ಸ್ ರಿಲೇಟೆಡ್ ಆಗಿ ಆರ್ತಿ ಇಂಡಸ್ಟ್ರೀಸ್, ದೀಪಕ್ ನೈಟ್ರೇಟ್, SRF, PA ಇಂಡಸ್ಟ್ರೀಸ್ ಈ ತರ ಕಂಪನೀಸ್ಗೆ ಪಾಸಿಟಿವ್ ಆಗುತ್ತೆ. ಫೈನಲ್ ಆಗಿ ಪ್ಲಾಸ್ಟಿಕ್ಸ್, ಇದ್ರಲ್ಲಾದ್ರೆ ಸುಪ್ರೀಂ ಇಂಡಸ್ಟ್ರೀಸ್, ಆಸ್ಟ್ರಾಲ್, ಫಿನೋಲೆಕ್ಸ್ ಇಂಡಸ್ಟ್ರೀಸ್, ಪಾಲಿಪ್ಲೆಕ್ಸ್ ಈ ತರ ತುಂಬಾ ಕಂಪನೀಸ್ಗೆ ಪಾಸಿಟಿವ್ ಆಗುತ್ತೆ. ಅದ್ರ ಜೊತೆಗೆ ಇವಾಗ ಇಂಡಿಯಾದಲ್ಲೂ ಕೂಡ ಯಾವ್ಯಾವ ಪ್ರಾಡಕ್ಟ್ ಪ್ರೈಸಸ್ ಕಮ್ಮಿ ಆಗುತ್ತೆ ಅಂತ ನೀವು ಇಲ್ಲಿ ನೋಡ್ಬೋದು. ಫಸ್ಟ್ ವೈನ್ ಮೇಲೆ ಮುಂಚೆ 150% ಟ್ಯಾಕ್ಸಸ್ ನ ಕಲೆಕ್ಟ್ ಮಾಡ್ತಾ ಇದ್ರು, ಅದನ್ನ ಇವಾಗ 75%ಗೆ ತಂದಿದ್ದಾರೆ. ಜೊತೆಗೆ ಕಮಿಂಗ್ ಟೈಮಲ್ಲಿ ಅದು 20%ಗೂ ಕೂಡ ತರೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ಅದರಿಂದನೇ ಇವತ್ತು ತುಲಾ ವೈನ್ಯಾರ್ಡ್ ಆದ್ರೆ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದಾದ್ಮೇಲೆ ಸ್ಪಿರಿಟ್ಸ್, ಬಿಯರ್, ಆಲಿವ್ ಆಯಿಲ್, ಪ್ರೊಸೆಸ್ ಫುಡ್, ಶೀಪ್ ಮೀಟ್, ಸಾಸೇಜಸ್ ಈ ತರ ತುಂಬಾನೇ ಪ್ರಾಡಕ್ಟ್ಸ್ ಮೇಲೆಲ್ಲ ಈಗ ಟ್ಯಾಕ್ಸಸ್ ನ ಕಮ್ಮಿ ಮಾಡಿದ್ದಾರೆ. ಇದರಿಂದ ಈ ಎಲ್ಲಾ ಪ್ರಾಡಕ್ಟ್ಸ್ ಕಮಿಂಗ್ ಟೈಮಲ್ಲಿ ಇನ್ನೂ ಕಮ್ಮಿ ಪ್ರೈಸಸ್ ಅಲ್ಲೇ ಸಿಗ್ತವೆ. ಇದ್ರ ಜೊತೆಗೆ ಇನ್ನ 2 ಸೆಕ್ಟಾರ್ಗೆ ತುಂಬಾನೇ ಅಡ್ವಾಂಟೇಜ್ ಇರುತ್ತೆ. ಒಂದು ಟೆಕ್ಸ್ಟೈಲ್ಸ್, ಅದರಿಂದನೇ ಇವತ್ತು KRPL ಮಿಲ್, ವೆಲ್ಸ್ಪಾನ್ ಇಂಡಿಯಾ, ಅರವಿಂದ್ ಫ್ಯಾಷನ್ಸ್, ವರ್ಧಮಾನ್ ಟೆಕ್ಸ್ಟೈಲ್ಸ್, ರೈಮಂಡ್ಸ್ ಈ ತರ ತುಂಬಾನೇ ಕಂಪನೀಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದು. ಅದ್ರ ಜೊತೆಗೆ ಈ ಸೀ ಫುಡ್ ರಿಲೇಟೆಡ್ ಆಗಿ ವರ್ಕ್ ಮಾಡೋ ಕಂಪನೀಸ್ ಕೂಡ ಇವತ್ತು ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಅವಂತಿ ಫೀಡ್ಸ್, ಅಪೆಕ್ಸ್ ಫ್ರೋಸನ್ ಫುಡ್ ಈ 2 ಕಂಪನೀಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಈ ಪ್ರಾಡಕ್ಟ್ಸ್ ಮೇಲೆಲ್ಲ ಮುಂಚೆ 26% ಟ್ಯಾರಿಫ್ ಇತ್ತು, ಅದನ್ನ ಇವಾಗ ಝೀರೋ ಮಾಡಾಕಿದ್ದಾರೆ. ಅದರಿಂದ ಅದಾದ್ಮೇಲೆ ಇವಾಗ US ಕಡೆಯಿಂದ ಕೂಡ ಇನ್ನೊಂದು ಪಾಸಿಟಿವ್ ಅಪ್ಡೇಟ್ ಬಂದಿದೆ. ಈಗ US ನ ಟ್ರೆಜರಿ ಸೆಕ್ರೆಟರಿ ಆದ ಸ್ಕಾಟ್ ಬೆಸೆಂಟ್ ಅವರು ಇದಾರಲ್ವಾ, ಇವರಾದ್ರೆ ನಮ್ಮ ಇಂಡಿಯಾ ಬಗ್ಗೆ ತುಂಬಾನೇ ಪಾಸಿಟಿವ್ ಕಮೆಂಟ್ಸ್ ಮಾಡಿದ್ದಾರೆ. ಇಂಡಿಯಾ ಮೇಲೆ ಇವಾಗ ಟೋಟಲ್ ಆಗಿ 50% ಟ್ಯಾರಿಫ್ ಇದೆ. ಅದರಲ್ಲಿ 25% ಟ್ಯಾರಿಫ್ ಏನಿದೆ ಇದು ರಷ್ಯನ್ ಆಯಿಲ್ ನ ಪರ್ಚೇಸ್ ಮಾಡ್ತಿರೋ ಕಾರಣದಿಂದ ಹಾಕಿರೋ ಟ್ಯಾರಿಫ್ ಅಲ್ವಾ. ಇದ್ರ ರಿಲೇಟೆಡ್ ಆಗಿ ನಾವು ಇವಾಗ ತುಂಬಾನೇ ಸಕ್ಸಸ್ಫುಲ್ ಆಗಿದೀವಿ. ಇಂಡಿಯಾ ಆದ್ರೆ ರಷ್ಯನ್ ಆಯಿಲ್ ನ ಪರ್ಚೇಸ್ ಮಾಡೋದು ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಾಕಿದ್ದಾರೆ. ಅದರಿಂದ ಈ ಅಡಿಷನಲ್ 25% ಟ್ಯಾರಿಫ್ ಏನಿದೆ ಅದನ್ನ ಕಮಿಂಗ್ ಟೈಮ್ ಅಲ್ಲಿ ಪಾಸ್ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ಸ್ ನ ಮಾಡಿದ್ದಾರೆ. ಫ್ರೆಂಡ್ಸ್, ಈ ತರ ಅಡಿಷನಲ್ ಟ್ಯಾರಿಫ್ ನ ಪಾಸ್ ಮಾಡೋದ್ರಿಂದ ಅದು ಇಂಡಿಯಾಗೆ ತುಂಬಾನೇ ಪಾಸಿಟಿವ್ ಆಗುತ್ತೆ. ನೋಡೋಣ ಇವ್ರು ಹೇಳಿರೋ ಪ್ರಕಾರ ಈ ಅಡಿಷನಲ್ 25% ಟ್ಯಾರಿಫ್ ನ ಯಾವಾಗ ಪಾಸ್ ಮಾಡ್ತಾರೆ ಅಂತ. ಅದ್ರ ಜೊತೆಗೆ ಒಂದ್ ವೇಳೆ ಕಮಿಂಗ್ ಟೈಮ್ ಅಲ್ಲಿ ಟ್ರೇಡ್ ಡೀಲ್ ಕೂಡ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆದ್ರೆ ಅದು ನಮ್ಮ ಇಂಡಿಯನ್ ಮಾರ್ಕೆಟ್ಸ್ಗೆ ಇನ್ನೂ ತುಂಬಾನೇ ಪಾಸಿಟಿವ್ ಆಗುತ್ತೆ. ಇವಾಗ ಯುರೋಪಿಯನ್ ಯೂನಿಯನ್ ಜೊತೆ ಕೂಡ ತುಂಬಾನೇ ಸಕ್ಸಸ್ಫುಲ್ ಆಗಿ ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಕಂಪ್ಲೀಟ್ ಆಗಿದೆ. ಅದೇ ತರ US ಜೊತೆ ಕೂಡ ಕಂಪ್ಲೀಟ್ ಆದ್ರೆ ನಮ್ಮ ಮಾರ್ಕೆಟ್ಸ್ ಈ 2026 ಎಂಡ್ ಆಗೋಷ್ಟೊತ್ತಿಗೆ ನಿಯರ್ಲಿ 30,000 ವರೆಗೂ ರೀಚ್ ಆಗೋ ಚಾನ್ಸಸ್ ಕೂಡ ತುಂಬಾನೇ ಜಾಸ್ತಿ ಇದೆ. ನೋಡೋಣ ಯಾವ ತರ ಡೇಟಾಸ್ ಎಲ್ಲ ಅಪ್ಡೇಟ್ ಆಗ್ತವೆ ಅಂತ. ಅದಾದ್ಮೇಲೆ ಸ್ಕಾಟ್ ಬೆಸೆಂಟ್ ಅವರು ಈಗ ಕ್ಯಾನಡಾ ಮೇಲೆ ಕೂಡ ಕಮಿಂಗ್ ಟೈಮ್ ಅಲ್ಲಿ 100% ಟ್ಯಾರಿಫ್ ಹಾಕ್ತಿವಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ರೀಸೆಂಟ್ ಆಗಿ ಕ್ಯಾನಡಾದವರು ಚೈನಾ ಜೊತೆ ಈ ಟ್ರೇಡ್ ಅಗ್ರಿಮೆಂಟ್ ನೆಲ್ಲ ಮಾಡ್ಕೊಂತಾ ಇದ್ದಾರೆ. ಅದರಿಂದ ಚೈನೀಸ್ ಪ್ರಾಡಕ್ಟ್ ಕ್ಯಾನಡಾಗ್ ಬಂದ್ಮೇಲೆ ಅದು ಆಟೋಮೆಟಿಕ್ ಆಗಿ US ಕೂಡ ಕಮ್ಮಿ ಪ್ರೈಸ್ ಅಲ್ಲೇನೆ ಬರ್ತವೆ. ಅದರಿಂದ ಈ ಟ್ರೇಡ್ ಡೀಲ್ ಏನಾದ್ರೂ ಕಂಪ್ಲೀಟ್ ಆದ್ರೆ ಕ್ಯಾನಡಾ ಮೇಲೆ 100% ಟ್ಯಾರಿಫ್ ಹಾಕ್ತೀನಿ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಅದ್ರ ಜೊತೆಗೆ ಡೊನಾಲ್ಡ್ ಟ್ರಂಪ್ ಅವರಾದ್ರೆ ಈ ಕೊರಿಯಾ ಮೇಲೆ 25% ಟ್ಯಾರಿಫ್ ನ ಹಾಕಿದ್ದಾರೆ. ಯಾಕಂದ್ರೆ ಬೋರ್ಡ್ ಆಫ್ ಪೀಸ್ಗೆ ಜಾಯಿನ್ ಆಗ್ತಾ ಇಲ್ಲ ಅನ್ನೋ ಕಾರಣದಿಂದನೇ ಇವಾಗ 25% ಟ್ಯಾರಿಫ್ ಹಾಕಿದ್ದಾರೆ. ಅದರಿಂದನೇ ಇವತ್ತು ಹೋಂಡೈ ಮೋಟಾರ್ಸ್ ಆದ್ರೆ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಫ್ರೆಂಡ್ಸ್, ಈಗ ಈ ಟ್ಯಾರಿಫ್ ಬಗ್ಗೆ ಆದ್ರೆ ಲಾಸ್ಟ್ 1 ಇಯರ್ ಇಂದ ಕೂಡ ಮಾತಾಡ್ಕೊಂತಾನೆ ಬಂದ್ವಿ. ಒಂದ್ ಕಂಟ್ರಿ ಆದ್ಮೇಲೆ ಇನ್ನೊಂದ್ ಕಂಟ್ರಿ, ಇನ್ನೊಂದ್ ಕಂಟ್ರಿ ಆದ್ಮೇಲೆ ಇನ್ನೊಂದ್ ಕಂಟ್ರಿ. ಈ ಟ್ಯಾರಿಫ್ ಬಗ್ಗೆ ಪ್ರತಿ ಒಂದ್ ದಿನಾನು ಒಂದಲ್ಲ ಒಂದು ಅಪ್ಡೇಟ್ಸ್ ಬರ್ತಾನೆ ಇದಾವೆ. ಅದರಿಂದ ಗ್ಲೋಬಲ್ ಮಾರ್ಕೆಟ್ಸ್ ಕೂಡ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ತಾನೆ ಇದೆ. ಅದ್ರ ಜೊತೆಗೆ ಈ ಗೋಲ್ಡ್ ಅಂಡ್ ಸಿಲ್ವರ್ ಆದ್ರೆ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾನೆ ಇದಾವೆ. ಇವತ್ತು ಗೋಲ್ಡ್ ಆದ್ರೆ 10 ಗ್ರಾಮ್ಸ್ಗೆ 2,500 ಇನ್ಕ್ರೀಸ್ ಆಗಿದೆ. ಜೊತೆಗೆ ಗೋಲ್ಡ್ ಇವಾಗ ಹೊಸ ಆಲ್ ಟೈಮ್ ಹೈಸ್ ನ ಕೂಡ ಟಚ್ ಮಾಡಿದೆ. ಅನ್ಸರ್ಟನಿಟೀಸ್ ಎಲ್ಲ ಇದೇ ತರ ಕಂಟಿನ್ಯೂ ಆಗ್ತಾ ಹೋದ್ರೆ ಕಮಿಂಗ್ ಟೈಮಲ್ಲೂ ಗೋಲ್ಡ್ ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಅದ್ರ ಜೊತೆಗೆ ಸಿಲ್ವರ್ ಆದ್ರೆ ಇವತ್ತೊಂದೇ ದಿನ 1 kg ಮೇಲೆ 26,000 ಬೆಳೆದಿದೆ. ಈಗ ಸಿಲ್ವರ್ ಹೊಸ ಆಲ್ ಟೈಮ್ ಹೈಸ್ ನ ಟಚ್ ಮಾಡಿದೆ. 3,61,980 ರೂಪಾಯಿಗೆ ರೀಚ್ ಆಗಿದೆ. ಫ್ರೆಂಡ್ಸ್, ಈಗ ನಮ್ಮ ಮಾರ್ಕೆಟ್ ಅಲ್ಲಿ ನೋಡಿದ್ರೆ ETFs ಕೂಡ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದೆ. ಅದ್ರ ಜೊತೆಗೆ ಈಗ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಎಕ್ಸಾಂಪಲ್ US ಅಲ್ಲಿ ಸಿಲ್ವರ್ ನೋಡಿದ್ರೆ ನಿನ್ನೆ ನಿಯರ್ಲಿ $115 per ounce ವರೆಗೂ ರೀಚ್ ಆಗಿದೆ. ಈಗ ಲಾಸ್ಟ್ 4-5 ಡೇಸ್ ಅಲ್ಲೇನೆ ನಮ್ಮ ಮಾರ್ಕೆಟ್ ಕ್ಲೋಸ್ ಆಗಿದ್ದಾಗ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಶುಕ್ರವಾರ ನಮ್ಮ ಮಾರ್ಕೆಟ್ ಟೈಮ್ ಅಲ್ಲಿ ನಿಯರ್ಲಿ $92 per ounce ಅಲ್ಲಿ ಟ್ರೇಡ್ ಆಗ್ತಾ ಇತ್ತು. ಅಂತ ಸಿಲ್ವರ್ ಈಗ $115 per ounce ವರೆಗೂ ರೀಚ್ ಆಗಿ ಈಗ ಸ್ವಲ್ಪ ಫಾಲ್ ಆಗಿದೆ. ಅದ್ರ ಜೊತೆಗೆ ಚೈನೀಸ್ ಮಾರ್ಕೆಟ್ ಅಲ್ಲಾದ್ರೆ ಇನ್ನೂ ತುಂಬಾ ಪಾಸಿಟಿವ್ ಆಗಿ ಗ್ರೋ ಆಗ್ತಾ ಇದೆ. ನೋಡೋಣ ಇವಾಗ US ಮಾರ್ಕೆಟ್ ಅಲ್ಲಿ ಸಿಲ್ವರ್ ಸ್ವಲ್ಪ ಫಾಲ್ ಆಗಿರೋ ಕಾರಣದಿಂದ ನಾಳೆ ಏನಾದ್ರೂ ನಮ್ಮ ಮಾರ್ಕೆಟ್ ಅಲ್ಲಿ ಸಿಲ್ವರ್ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ಇದೆಯಾ ಅಂತ. ಫ್ರೆಂಡ್ಸ್, ಈಗ ನನ್ನ ಒಪಿನಿಯನ್ ನ ಶೇರ್ ಮಾಡ್ತೀನಿ ನೋಡಿ. ಈಗ ಗೋಲ್ಡ್ ಆಗ್ಲಿ ಸಿಲ್ವರ್ ಆಗ್ಲಿ ತುಂಬಾನೇ ರ್ಯಾಲಿ ಆಗಿದೆ. ಈಗ ಗೋಲ್ಡ್ ಆದ್ರೆ ಎಬೋ 100% ರಿಟರ್ನ್ಸ್ ಕೊಟ್ಟಿದೆ. ಸಿಲ್ವರ್ ಆದ್ರೆ
ಎಬೋ 350% ರಿಟರ್ನ್ಸ್ ಕೊಟ್ಟಿದೆ. ಆದ್ರೆ ಈಗ ಈ ಮೆಟಲ್ಸ್ ಪರವಾಗಿ ಸೆಂಟಿಮೆಂಟ್ ಏನೋ ತುಂಬಾನೇ ಸ್ಟ್ರಾಂಗ್ ಆಗಿದೆ. ಅದರಿಂದ ತುಂಬಾ ಜನ ಇನ್ವೆಸ್ಟರ್ಸ್ ಎಲ್ಲ ಈ ಗೋಲ್ಡ್ ಮತ್ತೆ ಸಿಲ್ವರ್ ಅಲ್ಲಿ ತುಂಬಾನೇ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಆದ್ರೆ ಇನ್ವೆಸ್ಟ್ ಮಾಡ್ತಾ ಇರೋರು ಟೈಮ್ ಟು ಟೈಮ್ ಟ್ರ್ಯಾಕ್ ಮಾಡಿ. ಈಗ ಸೆಂಟಿಮೆಂಟ್ ಏನಾದ್ರು ಸ್ವಲ್ಪ ಚೇಂಜ್ ಆದ್ರೂ ಇಂಟೆನ್ಸಿವ್ ಸೆಲ್ಲಿಂಗ್ ಕ್ರಿಯೇಟ್ ಆಗುತ್ತೆ. ಅದರಿಂದ ಈ ಪ್ರೈಸಸ್ ಎಲ್ಲ ಕಂಪ್ಲೀಟ್ ಆಗಿ ಫಾಲ್ ಆಗೋ ಚಾನ್ಸಸ್ ಕೂಡ ತುಂಬಾನೇ ಜಾಸ್ತಿ ಇರುತ್ತೆ. ಯಾಕಂದ್ರೆ ಫ್ರೆಂಡ್ಸ್, ಈಗ ನಮ್ಮ ಮಾರ್ಕೆಟ್ ಅಲ್ಲಿ ಒಂದೊಂದು ಟೈಮ್ ಅಲ್ಲಿ ಒಂದೊಂದು ಸೆಕ್ಟರ್ ತುಂಬಾನೇ ರ್ಯಾಲಿ ಆಗುತ್ತೆ. ಆ ಟೈಮ್ ಅಲ್ಲಿ ಆದ್ರೆ ಒಂದೊಂದು ಸೆಕ್ಟರ್ ಅಲ್ಲಿ ಇರೋ ಸ್ಟಾಕ್ಸ್ ಎಲ್ಲ 30%, 50%, 80%, 100% ಗಿನ್ನ ತುಂಬಾನೇ ಪಾಸಿಟಿವ್ ಆಗಿ ರ್ಯಾಲಿ ಆಗಿರೋ ಸ್ಟಾಕ್ಸ್ ಎಲ್ಲ ನಾವು ತುಂಬಾ ಸಲ ನೋಡಿದೀವಿ. ಆದ್ರೆ ಸೆಕ್ಟರ್ ರೊಟೇಷನ್ ನಡೆದಾಗ ಅಥವಾ ಸೈಕಲ್ಸ್ ಏನಾದ್ರು ರಿವರ್ಸ್ ಆದಾಗ ಆ ಕಂಪನೀಸ್ ಎಲ್ಲ ಕಮಿಂಗ್ ಟೈಮ್ ಅಲ್ಲಿ ತುಂಬಾನೇ ಫಾಲ್ ಆಗ್ತವೆ. ಅದೇ ತರ ಈಗ ಮೆಟಲ್ಸ್ ರಿಲೇಟೆಡ್ ಆಗಿ ಏನಾದ್ರೂ ಒಂದ್ ಸ್ವಲ್ಪ ನೆಗೆಟಿವ್ ಡೇಟಾ ಏನಾದ್ರೂ ಅಪ್ಡೇಟ್ ಆಯ್ತು ಅಂತ ಅಂದ್ರೆ ಕಮಿಂಗ್ ಟೈಮ್ ಅಲ್ಲಿ ಗೋಲ್ಡ್ ಆಗ್ಲಿ ಸಿಲ್ವರ್ ಆಗ್ಲಿ, ಈಗ ತುಂಬಾ ಜನ ಇನ್ವೆಸ್ಟರ್ಸ್ ಎಲ್ಲ ಕಾಪರ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದಾರೆ. ಕಾಪರ್ ನೆಕ್ಸ್ಟ್ ಗೋಲ್ಡ್ ಆಗುತ್ತೆ, ಕಾಪರ್ ನೆಕ್ಸ್ಟ್ ಸಿಲ್ವರ್ ಆಗುತ್ತೆ. ಇವಾಗ ಕಾಪರ್ಗೆ ತುಂಬಾನೇ ಡಿಮ್ಯಾಂಡ್ ಇದೆ, ಜೊತೆಗೆ ಕಮ್ಮಿ ಪ್ರೈಸಸ್ ಅಲ್ಲಿ ಇದೆ ಅಂತ ತುಂಬಾ ಜನ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಈಗ ಒಂದ್ಸಲ ಡೇಟಾಸ್ ಏನಾದ್ರೂ ನೆಗೆಟಿವ್ ಆಗಿ ಟರ್ನ್ ಆಯ್ತು ಅಂತ ಅಂದ್ರೆ ಇವಾಗ ಇಂಟೆನ್ಸಿವ್ ಸೆಲ್ಲಿಂಗ್ ನ ನೋಡೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ಅಲ್ಲಿವರೆಗೂ ಗೋಲ್ಡ್ ಆಗ್ಲಿ ಸಿಲ್ವರ್ ಆಗ್ಲಿ ಇನ್ನ ಎಷ್ಟು ಪಾಸಿಟಿವ್ ಆಗಿ ರ್ಯಾಲಿ ಆಗ್ತವೆ ಅಂತ ನೋಡ್ಬೇಕಾಗಿರುತ್ತೆ. ಫ್ರೆಂಡ್ಸ್, ಈಗ ನಾನೇನೋ ಫಾಲ್ ಆಗೋಗುತ್ತೆ ಅಂತ ಹೇಳ್ತಾ ಇಲ್ಲ. ಟೈಮ್ ಟು ಟೈಮ್ ಡೇಟಾಸ್ ಯಾವ ತರ ಅಪ್ಡೇಟ್ ಆಗ್ತಾ ಇದಾವೆ, ಕಮಿಂಗ್ ಟೈಮ್ ಅಲ್ಲಿ ಪಾಸಿಟಿವ್ ಆಗಿ ಗ್ರೋ ಆಗ್ಬೋದಾ, ನೆಗೆಟಿವ್ ಆಗಿ ಫಾಲ್ ಆಗೋ ಚಾನ್ಸಸ್ ಇದೆಯಾ ಅಂತ ಟೈಮ್ ಟು ಟೈಮ್ ಟ್ರ್ಯಾಕ್ ಮಾಡ್ತಾ ಇರಿ. ಮತ್ತೆ ಗೋಲ್ಡ್ಗಾದ್ರೆ ಇನ್ನ ಸ್ವಲ್ಪ ಅನಲಿಸ್ಟ್ ಎಲ್ಲ ಇವಾಗೂ ಸಹ ತುಂಬಾನೇ ಪಾಸಿಟಿವ್ ಕಮೆಂಟ್ಸ್ ನ ಮಾಡ್ತಾ ಇದಾರೆ. $6,000 per ounce ವರ್ಗುನು ರೀಚ್ ಆಗುತ್ತೆ ಅಂತ ಇಲ್ಲ. ನೋಡೋಣ, ಈ ಟ್ರಂಪ್ ಅವ್ರು ಇರೋವರ್ಗುನು ಗೋಲ್ಡ್ ಆದ್ರೆ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಅನ್ಕೊಂತಾ ಇದೀನಿ. ಆದ್ರೆ ಸಿಲ್ವರ್ ಈ ತರ ರ್ಯಾಲಿ ಆಗೋದು ಇಂಡಸ್ಟ್ರಿಗೆ ಅಷ್ಟು ಒಳ್ಳೇದಲ್ಲ. ಯಾಕಂದ್ರೆ 55% ಆಫ್ ಸಿಲ್ವರ್ ಎಲ್ಲ ಇಂಡಸ್ಟ್ರೀಸ್ ಅಲ್ಲೇ ಬಳಸ್ತಾರೆ. ಈ ತರ ಸಿಲ್ವರ್ ಪ್ರೈಸಸ್ ಇನ್ಕ್ರೀಸ್ ಆಗೋದ್ರಿಂದ ಇಂಡಸ್ಟ್ರೀಸ್ ಆಲ್ಟರ್ನೇಟಿವ್ ಪ್ರಾಡಕ್ಟ್ ನ ನೋಡ್ತಾರೆ. ಅದರಿಂದ ಕೂಡ ಸಿಲ್ವರ್ ಕಮಿಂಗ್ ಟೈಮ್ ಅಲ್ಲಿ ಫಾಲ್ ಆಗೋ ಚಾನ್ಸಸ್ ಇರುತ್ತೆ. ನೋಡೋಣ ಇನ್ನ ಯಾವ ತರ ಡೇಟಾಸ್ ಎಲ್ಲ ಅಪ್ಡೇಟ್ ಆಗ್ತವೆ ಅಂತ. ಅದಾದ್ಮೇಲೆ ಫ್ರೆಂಡ್ಸ್, ಈಗ ಈ ವಾರ ಅಂತೂ ಮಾರ್ಕೆಟ್ ಹತ್ರ ತುಂಬಾನೇ ಹುಷಾರಾಗಿರಿ. ಯಾಕಂದ್ರೆ ತುಂಬಾನೇ ದೊಡ್ಡ ದೊಡ್ಡ ಈವೆಂಟ್ಸ್ ಎಲ್ಲ ಈ ವಾರದಲ್ಲೇನೆ ಇದೆ. ಈಗ ಮೊದಲನೇದಾಗಿ US ಗೌರ್ಮೆಂಟ್ ಮತ್ತೆ ಶಟ್ ಡೌನ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ಈಗ 75% ಶಟ್ ಡೌನ್ ಆಗುತ್ತೆ ಅಂತಾನೆ ಪ್ರತಿಯೊಬ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಅದಾದ್ಮೇಲೆ ಗುರುವಾರ US ಅಲ್ಲಿ FOMC ಮಿನಿಟ್ಸ್ ಮೀಟಿಂಗ್ ಇದೆ. ಈಗ ಪ್ರತಿಯೊಬ್ರು ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಈ ಮೀಟಿಂಗ್ ಅಲ್ಲಿ ರೇಟ್ ಕಟ್ ನ ಯಾರನ್ನೂ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ. ಆದ್ರೆ ಈ ಎಕಾನಮಿ ರಿಲೇಟೆಡ್ ಆಗಿ ಫೆಡ್ ಚೇರ್ಮನ್ ಅವರು ಯಾವ ತರ ಸ್ಟೇಟ್ಮೆಂಟ್ಸ್ ಮಾಡ್ತಾರೆ ಅಂತ ಪ್ರತಿಯೊಬ್ರು ಕಾಯ್ತಾ ಇದ್ದಾರೆ. ಒಂದ್ ವೇಳೆ ನೆಗೆಟಿವ್ ಸ್ಟೇಟ್ಮೆಂಟ್ಸ್ ಏನಾದ್ರು ಮಾಡಿದ್ರು ಅಂದ್ರೆ ಗೋಲ್ಡ್ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಆದ್ರೆ US ಈಕ್ವಿಟಿ ಮಾರ್ಕೆಟ್ ಫಾಲ್ ಆಗುತ್ತೆ. ಅದ್ರ ಇಂಪ್ಯಾಕ್ಟ್ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಮೇಲೂ ಕೂಡ ಇರುತ್ತೆ. ಇದೆಲ್ಲದ್ರ ಜೊತೆಗೆ US ಮಾರ್ಕೆಟ್ ಅಲ್ಲಿ ತುಂಬಾನೇ ದೊಡ್ಡ ದೊಡ್ಡ ಕಂಪನೀಸ್ ಎಲ್ಲ ಇದೇ ವಾರದಲ್ಲೇನೆ ರಿಸಲ್ಟ್ಸ್ ನ ಪೋಸ್ಟ್ ಮಾಡ್ತಾರೆ, ಗುರುವಾರ ಮತ್ತೆ ಶುಕ್ರವಾರ. ಮತ್ತೆ ಫ್ರೆಂಡ್ಸ್, ಈಗ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ಭಾನುವಾರ ಯೂನಿಯನ್ ಬಜೆಟ್ ಇದೆ. ಅವತ್ತು ಸಹ ನಮ್ಮ ಮಾರ್ಕೆಟ್ ಓಪನ್ ಅಲ್ಲೇ ಇರುತ್ತೆ. ನೋಡೋಣ, ನಮ್ಮ ಮಾರ್ಕೆಟ್ ಅಲ್ಲಿ ಈ ಬಜೆಟ್ ರಿಲೇಟೆಡ್ ಆಗಿ ಯಾವುದೇ ತರ ರ್ಯಾಲಿನ ಈ ವರ್ಷ ಕಂಡಿಲ್ಲ. ನೋಡೋಣ ಏನಾದ್ರೂ ನೆಕ್ಸ್ಟ್ 3-4 ಡೇಸ್ ಅಲ್ಲಿ ನಮ್ಮ ಮಾರ್ಕೆಟ್ಸ್ ಅಲ್ಲಿ ಏನಾದ್ರೂ ಸ್ವಲ್ಪ ಪಾಸಿಟಿವ್ ಮೊಮೆಂಟಮ್ ನ ನೋಡ್ಬೋದಾ ಅಂತ. ಅದ್ರ ಜೊತೆಗೆ ಫ್ರೆಂಡ್ಸ್, ಈಗ ಈ ಬಜೆಟ್ ಅಲ್ಲಿ ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀರಾ ಅಂತ ಕೂಡ ಒಂದ್ಸಲ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಈ ತರ ಕಾಂಪ್ಲಿಕೇಟೆಡ್ ಇನ್ಫಾರ್ಮೇಶನ್ ಎಲ್ಲ ಸಿಂಪ್ಲಿಫೈ ಮಾಡಿ ನಿಮ್ ಮುಂದೆ ತರ್ತಾ ಇದೀವಲ್ಲ. ಯಾವುದೇ ಪಾಯಿಂಟ್ ಅಲ್ಲಿ ನಾನು ಹೇಳೋ ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ನಿಮ್ ಫ್ರೆಂಡ್ಸ್ ಅಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ. ಜೊತೆಗೆ ತುಂಬಾ ಜನ ವಿಡಿಯೋಸ್ನ ನೋಡ್ತಾ ಇದ್ದೀರಾ, ಆದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಯಾರೂ ಕಮೆಂಟ್ ಮಾಡ್ತಿಲ್ಲ. ಆದಷ್ಟು ಏನಾದ್ರೂ ಒಂದು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಇದರಿಂದ ನಮಗೂ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ನೆಕ್ಸ್ಟ್, ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫಸ್ಟ್, ಇವತ್ತು ಅದಾನಿ ಕಂಪನೀಸ್ ನೋಡಿದ್ರಾ ಮತ್ತೆ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಅದರಲ್ಲೂ ಅದಾನಿ ಎಂಟರ್ಪ್ರೈಸಸ್ ಮತ್ತೆ ಅದಾನಿ ಪೋರ್ಟ್ಸ್ ಆದ್ರೆ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಇದು US ನ ಸೆಷನ್ ಕೋರ್ಟ್ ಇಂದ ಏನ್ ಪ್ರೊಸೀಡಿಂಗ್ಸ್ ಬಂದಿತ್ತು ಅದಕ್ಕೂ ಈ ಕಂಪನೀಸ್ಗೆ ಏನು ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಈ ಕಂಪನೀಸ್ ಎಲ್ಲ ಸ್ವಲ್ಪ 52 ವೀಕ್ಸ್ ಲೋ ಅಲ್ಲಿ ಕೂಡ ಇದೆ. ಈ ಎರಡೂ ರೀಸನ್ಸ್ ಇಂದ ಸ್ಟ್ರಾಂಗ್ ವಾಲ್ಯೂಮ್ಸ್ ಅಲ್ಲಿ ಬೈ ಮಾಡಿದ್ದಾರೆ. ಅದರಿಂದ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರ್ಬೋದು. ಅದಾದ್ಮೇಲೆ JSW ಎನರ್ಜಿ ಈ ಕಂಪನಿ ಆದ್ರೆ ಇವತ್ತು ಇಂಟ್ರಾಡೇ ಸೆಷನ್ ಅಲ್ಲಿ ನಿಯರ್ಲಿ 8% ವರೆಗೂ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಫ್ರೆಂಡ್ಸ್, ಈಗ ಒಂದ್ಸಲ ಇವ್ರ ರಿಸಲ್ಟ್ಸ್ ನೋಡಿದ್ರೆ ತುಂಬಾನೇ ಪಾಸಿಟಿವ್ ಆಗಿ ಅನ್ಸುತ್ತೆ. ಇಯರ್ ಆನ್ ಇಯರ್ ಅಲ್ಲಿ ರೆವಿನ್ಯೂಸ್ ಆದ್ರೆ 67% ಇನ್ಕ್ರೀಸ್ ಆಗಿದೆ. ಪ್ರಾಫಿಟ್ಸ್ ಆದ್ರೆ 173% ಇನ್ಕ್ರೀಸ್ ಆಗಿದೆ. ಯಾಕಂದ್ರೆ ಇಯರ್ ಆನ್ ಇಯರ್ ಸೇಮ್ ಕ್ವಾರ್ಟರ್ ಅಲ್ಲಿ ಲಾಸ್ಟ್ ಇಯರ್ 157 crores ಪ್ರಾಫಿಟ್ಸ್ ನ ಪೋಸ್ಟ್ ಮಾಡಿದ್ರು. ಆದ್ರೆ ಈ ಕ್ವಾರ್ಟರ್ ಅಲ್ಲಿ ಅವರು 5,529 crores ಪ್ರಾಫಿಟ್ಸ್ ನ ಪೋಸ್ಟ್ ಮಾಡಿದ್ದಾರೆ. ಅದರಿಂದ ಈ ತರ ತುಂಬಾ ಪ್ರಾಫಿಟ್ಸ್ ಇನ್ಕ್ರೀಸ್ ಆಗಿದೆ ಅಂತ ಕಾಣಿಸುತ್ತೆ. ಆದ್ರೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಅಲ್ಲಿ ನೋಡಿದ್ರೆ ಪ್ರಾಫಿಟ್ಸ್ ಡ್ರಾಪ್ ಆಗಿದೆ, ಮತ್ತೆ ರೆವಿನ್ಯೂಸ್ ಕೂಡ ಡ್ರಾಪ್ ಆಗಿದೆ. ಇದೆಲ್ಲ ಫಾಲ್ಗೆ ಒಂದು ರೀಸನ್ ಆದ್ರೆ
ಈಗ ಅನಲಿಸ್ಟ್ ಏನ್ ಹೇಳ್ತಾ ಇದ್ದಾರೆ ಅಂತ ಅಂದ್ರೆ ಇವರು Q3 ಅಲ್ಲಿ ಎಸ್ಟಿಮೇಟೆಡ್ ಗಿನ್ನ ಬಿಲೋ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಎಕ್ಸಿಕ್ಯೂಷನ್ ಡಿಲೇ ಇದೆ, ಡೆಟ್ ಆದ್ರೆ ತುಂಬಾನೇ ಜಾಸ್ತಿ ಇದೆ, ಈ ತರ ಮಲ್ಟಿಪಲ್ ರೀಸನ್ಸ್ ನ ಮೆನ್ಷನ್ ಮಾಡಿದ್ದಾರೆ. ಅದರಿಂದನೇ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದ್ರ ಜೊತೆಗೆ ಗೋದ್ರೇಜ್ ಕನ್ಸ್ಯೂಮರ್ಸ್ ಕೂಡ ಸ್ವಲ್ಪ ವೀಕ್ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ದಾರೆ. ಅದರಿಂದ ಈ ಕಂಪನಿ ಕೂಡ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಫ್ರೆಂಡ್ಸ್, ಈಗ ಲಾಸ್ಟ್ 3 ಡೇಸ್ ಮಾರ್ಕೆಟ್ ಕ್ಲೋಸ್ ಅಲ್ಲಿ ಇತ್ತಲ್ವಾ, ಅದರಿಂದ ಮಲ್ಟಿಪಲ್ ಡೇಟಾಸ್ ಎಲ್ಲ ಅಪ್ಡೇಟ್ ಆಗಿದಾವೆ. ಆದಷ್ಟು ನಮ್ಮ ಮಾರ್ಕೆಟ್ ಅಲ್ಲಿ ಇಂಪಾರ್ಟೆಂಟ್ ಡೇಟಾಸ್ ಏನಿದಾವೆ ಆ ಪ್ರತಿಯೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಕೂಡ ಈ ವಿಡಿಯೋದಲ್ಲಿ ಪ್ರೊವೈಡ್ ಮಾಡಿದ್ದೀನಿ. ಇನ್ನು ಮಿಕ್ಕಿರೋ ಇನ್ಫಾರ್ಮೇಶನ್ ನಾಳೆ ಮಾರ್ಕೆಟ್ ನ್ಯೂಸ್ ಅಲ್ಲಿ ಮಾತಾಡ್ಕೊಳ್ಳೋಣ. ಇವತ್ತಿಗೆ ಅಪ್ಡೇಟ್ಸ್ ಮುಗೀತು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಸ್ ಅಲ್ಲಿ ಸಿಗೋಣ. ನಾನು ಹೇಳಿದ ಇನ್ಫಾರ್ಮೇಶನ್ ಅಲ್ಲಿ ಯಾವುದೇ ತರ ಡೌಟ್ ಇದ್ರೂ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.